ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೇರಿ? ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಾತೀರಲ್ರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇವತ್ತಿನ ವಿಡಿಯೋ ಅಂದ್ರೆ ಇದು ಶುಕ್ರವಾರದ ವಿಡಿಯೋ ಆಗಿರ್ತದೆ ರೀ. ಶನಿವಾರ ದಿನ ಆಷಾಢಿ ಏಕಾದಶಿ ಇರೋದ್ರಿಂದ ಅದನ್ನು ಶುಕ್ರವಾರನ ಸೆಲೆಬ್ರೇಟ್ ಮಾಡತ್ತಿದ್ರಿ ಸ್ಕೂಲ್ದಾಗ. ಶನಿವಾರ ಸೂಟಿ ಕೊಡೋರು ಇದ್ರನ್ನ ಶುಕ್ರವಾರ ಅವರ ಸೆಲೆಬ್ರೇಟ್ ಮಾಡಕತ್ತಿದ್ರಿ. ಅಲ್ಲಿಗೆ ಅಂಥೇಳಿ ನನ್ನ ಮಗಳು ತಯಾರಾಗಿ ಹೊಂಟೇಳ್ರಿ. ಸ್ಕೂಲ್ ಯೂನಿಫಾರ್ಮ್ ಹೇಳಿರ್ಕಿಲ್ಲ ಇವತ್ತು. ಇದು ಈ ಥರದ ಮಹಾರಾಷ್ಟ್ರದ ಸ್ಟೈಲ್ ಏನಾರ ಸಾಡಿ ಹಿಂಗೆ ಉಟ್ಕೊಂಬ ಅಂತ ಹೇಳಿದರು. ಮತ್ತು ಅಷ್ಟು ಚಂದ ರೆಡಿ ಮಾಡೋರಿದ್ರು. ರುಕ್ಮಿಣಿ ಥರ ರೆಡಿ ಮಾಡಿ ಕಳಿಸ್ರಿ ಅಂದಿದ್ರು. ಪಾಂಡ್ರಂಗನ ಥರ ಇದನ್ನು ರೆಡಿ ಮಾಡಿ ಕಳಿಸ್ರಿ ಅಂದಿದ್ರಿ. ನಮಗೆ ಅದೆಷ್ಟೆಲ್ಲ ನನಗೆ ಆಗಂಗಿಲ್ಲ ಅಂತ ಹೇಳಿ ನಾನು ಮಹಾರಾಷ್ಟ್ರದ ಸ್ಟೈಲ್ನ ಇವತ್ತು ನನ್ನ ಮಗಳಿಗೆ ಹಾಕಿ ಕಳಿಸತ್ತೇನೆ ನೋಡ್ರಿ. ಮಹಾರಾಷ್ಟ್ರದಾಗ ಹೆಂಗೆ ರೆಡಿ ಆಗ್ತಾರೆ, ಯಾವ ಥರ ಡ್ರೆಸ್ಸಿಂಗ್ ಇದು ಇರ್ತೈತಿ ಅಂತ ಹೇಳಿ ಇವತ್ತು ನಾನು ಆಕೆಗೆ ಹಾಕಿ ನಿಮಗೂ ಕೂಡ ತೋರ್ಸಾಕತ್ತೇನೆ ನೋಡ್ರಿ. ಈಗ ಸಾರಿ ಏನು ಹಾಕೊಂಬಂದಾಳಲ್ರಿ ಅದು ಸ್ಟಿಚ್ ಮಾಡಿದ್ದೈತ್ರಿ. ಪೂರಣ ಹಿಂಗೆ ಪ್ಯಾಂಟ್ ಗತ್ಲಿಕ್ಕೆ ಹಾಕೊಂಡ್ಬಿಟ್ರೆ ಅಷ್ಟ ಮುಗಿತ್ರಿ. ಪಿನ್ ಒಂದು ಹಚ್ಚಾಕತ್ತಿದ್ನಿ ನಾನು, ಹಿಂಗೆ ಶರಿಗಿಂದ ಪಿನ್ ಹಚ್ಚಾತಿದ್ನಿ. ಈಗ ಸಾರಿಗೆ ಹಿಂಗೆ ಕೆಳಗೆ ಪಾದದಿಂದ ನೀರಿಗೆ ಬರ್ತಾವಲ್ರಿ ಹಂಗೆ ಸ್ಟಿಚ್ ಮಾಡಿದ್ದೈತಿ. ಮನ್ಯಾಗ ನಾನ ಮಾಡೇನ್ರಿ ಇದು. ನನ್ನ ಮಗ ಕೂಡ ರೆಡಿ ಆಗ್ಯಾನ್ರಿ. ಅವ್ನ ಡ್ರೆಸ್ ಕೂಡ ಗ್ಯಾದರಿಂಗ್ದಾಗ ಡಾನ್ಸ್ದಾಗ ಹೇಳಿದಂಥ ಡ್ರೆಸ್ ರೀ ಅದು. ಅಂದ್ರೆ ನಾವು ಪರ್ಚೇಸನ್ನು ಮಾಡಿದ್ವಲ್ರಿ, ಅದು ಇತ್ತು ಅವಾಗ ಒಮ್ಮೆ ಏನು ಯೂಸ್ ಮಾಡಿದ್ದಲ್ಲ ಅದು ಇತ್ತು. ಮತ್ತು ಅವರಿಗೆ ಸ್ಕೂಲ್ದಾಗ ಹೇಳಿದ್ರಿ ವೈಟ್ ಇದನ್ನು ಧೋತಿಗತೆ ಹಾಕ್ರಿ ಮತ್ತು ಮ್ಯಾಲೆ ಪೈಜಾಮ್ ಹಿಂಗೆ ಅದು ಉದ್ದ ಶರ್ಟ್ ಹಾಕ್ರಿ ಅಂತ ಹೇಳಿದರು. ಮತ್ತು ಆಲ್ಮೋಸ್ಟ್ ಇತ್ತು ಅನ್ನೋಣ, ಹೊಸಾದನ ಇತ್ತು ರೀ, ಒಮ್ಮೆ ಯೂಸ್ ಮಾಡಿದ್ದಿತ್ತು ಅನ್ನೋಣ. ಅದನ್ನು ಹಾಕೋಪ ಅದಕ್ಕೆ ಪೂರ ಸೆಟ್ಟನ ಐತಿ ಅಂತ ಹೇಳಿದ್ನಿ. ಹಾಕೊಂಡು ರೆಡಿಯಾಗಿ ಅವ್ದು ಕೂಡ ತಲೆ ಹಿಕ್ಕೋತಿದ್ರಿ. ಅವನಿಗೆ ಹನಿಗೆಷ್ಟು ಇದನ್ನು ಹಚ್ಬೇಕ್ರಿ, ಹಿಂಗೆ ನಾಮ ಹಚ್ತಾರಲ್ರಿ ಅದನ್ನಷ್ಟು ಹಚ್ಚಿಬಿಟ್ರೆ ಅವ್ನು ರೆಡಿ ಆಗ್ತಾನೆ ರೀ. ಅವ್ಗೊಂದು ಟೋಪಿ ಅಷ್ಟು ಹಾಕಿಬಿಟ್ರೆ ಅವ ರೆಡಿ ಆಗ್ತಾನೆ ರೀ. ಇವತ್ತು ಸ್ಕೂಲ್ದಾಗ ಸೆಲೆಬ್ರೇಷನ್ ಮಾಡಿ ಅಷ್ಟು ಬಿಡ್ತಾರೋ ಅಂತೇನಿಲ್ರಿ. ಇವತ್ತು ಫುಲ್ ಮತ್ತು ಕ್ಲಾಸ್ಗಳು ನಡೀತಾವ. ಅದಕ್ಕೆ ನಾ ಅಷ್ಟು ಸಿಂಪಲನ್ನ ಆಕಿನ ರೆಡಿ ಮಾಡಿದ್ನಿ. ಮತ್ತು ಡಬ್ಬಿನೂ ಕಟ್ಟೋದಿತ್ತು ರೀ ಅವ್ರಿಗೆ. ನಾಷ್ಟಾಕ್ ಮಾಡೋದಾಗಿರ್ಬೋದು, ಅವ್ರಿಗೆ ಜಳಕ ಮಾಡಿಸೋದಾಗಿರ್ಬೋದು, ನಾವು ಸ್ನಾನ ಮಾಡೋದು, ಪೂಜಾ, ಡಬ್ಬಿ ಕಟ್ಟೋದು ಎಲ್ಲನೂ ಮುಂಜಾನೆ ಕೆಲಸ ಐತ್ರಿ. ಮತ್ತು ಅದ್ರಾಗ ಇವ್ರನ್ನ ರೆಡಿ ಮಾಡೋದೊಂದಿತ್ತು. ಇವಾಗ 9:30 ಆಗೈತ್ರಿ ಟೈಮ್. 10 ಗಂಟೆ ತನಕ ಕಳಿಸ್ಬೇಕು ಇವತ್ತು ಹೆಂಗಿದ್ರು. ಮೊದಲು ಹೋದ ತಕ್ಷಣ ಎಲ್ಲ ಅವ್ರ ಟೀಚರ್ಸೂ ರೆಡಿ ಮಾಡ್ಕೋತಿರ್ತಾರೆ. ಸೆಲೆಬ್ರೇಷನ್ ಮಾಡಿ ನಂತರ 1 ಗಂಟೆ ಮುಂದೆ ಪ್ರೀಡತ್ತು ನಡೀತಿದ್ವು ಅಲ್ರಿ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆದ್ರೂ ನಡೀತೈತಿ ಅಂಥೇಳಿ ಎಲ್ಲನೂ ಫಿನಿಷ್ ಮಾಡೇನ ಈಗಿನ ರೆಡಿ ಮಾಡತ್ತೀನಿ ರೀ. ನನ್ನ ಇಬ್ಬರನ್ನೂ ಹುಡುಗರನ್ನ ರೆಡಿ ಮಾಡತ್ತೀನಿ ರೀ. ಮತ್ತು ನಾನು ಹೋಗಿ ಅಲ್ಲಿಂದ ತನಕ ಬಿಟ್ಟು ಬರಬೇಕು. ಇದು ಸಾಡಿ ಎಲ್ಲ ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಟಿಫಿನ್ ಹಿಡ್ಕೊಂಡು ಹೋಗೋಕ್ಕಂತೂ ಆಗಂಗಿಲ್ಲಲ್ರಿ. ಸ್ವಲ್ಪ ಬಿಟ್ಟು ಬರಬೇಕು ಅಂಥೇಳಿ ನಾನು ಕೂಡ ಜಲ್ದಿ ನಾನು ಜಳಕಾತು ಮಾಡಿ ರೆಡಿ ಆಗೀನಿ ರೀ. ಇವಾಗ ನಾನು ಆಕೆಗೆ ಒಂದು ಏರ್ಶಿಂಗ್ ತಲೆ ಹಿಕ್ಕಿ ಒಂದು ಜುಟ್ಲ ಹಾಕಿ ಅದಕ್ಕೆ ಬಣ್ಣ ಸಿಗ್ತೈತಲ್ರಿ, ಅದು ಬ್ಲ್ಯಾಕ್ ಕಲರ್ದು, ಅದನ್ನು ಹಾಕಿ ಒಂದು ಬೌ ಹಾಕೀನಿ. ಅದಷ್ಟು ಹಾಕಿರೋ ರಿಕ್ ಆಗಿಬಿಡ್ತೈತಿ. ನಾ ಅದು ಬಣ್ಣ ಬೌ ಇರ್ತೈತಲ್ರಿ, ಇದು ಯೆಲ್ಲೋ ಕಲರ್ ಬೌ ಇತ್ತು, ಅದು ಒಂದು ಸ್ಟೆಪ್ ಕುಂದ್ರಾತೈತ್ರಿ. ಹಿಂಗೆ ಮತ್ತೊಂದು ಸ್ಟೆಪ್ ಹಾಕಿರೋ ರಿಕ್ ಆಗ್ತೈತಲ್ರಿ. ಅದ್ರ ಸಲುವಾಗಿ ಬೇರೆ ಬೌ ತೊಗೊಂಡು ಮತ್ತು ಹಾಕತ್ತೀನಿ ನೋಡ್ರಿ. ಹೊಳ್ಳಿ ಬಿಚ್ಚಿ ಹಾಕತ್ತಿದ್ದೀನಿ. ಇದು 2 ಸುತ್ತು ಬೌ ಹಾಕಿನ ಒಂದು ಸ್ವಲ್ಪ ರಿಕ್ ಆಗತ್ತೈತಿ ಅಂತಂದ್ಲು. ಅದು ಲೂಸ್ ಆಗಿತ್ತಂದ್ರೆ ಆಕಿ ಹೇಳಾಕತ್ತಿಳು. ಮತ್ತು ಬಿಸ್ತದ ಮಮ್ಮಿ ಸಂಜಿತನ ನಾ ಹಿಂಗೆ ಇರಕಿದ್ದೀನಿ, ಸ್ಕೂಲ್ಗೆ ವಾಪಸ್ ಮನೆಗೆ ಬಂದು ನಾ ಎಲ್ಲಿ ರೆಡಿಯಾಗಿ ಹೋಗಲಿ, ಸಂಜೆ ಮನೆಗೆ ಬರೋ ಮಟ್ಟ ಇದಾಗ ಡ್ರೆಸ್ದಾಗ ಇರ್ತೇನೆ ಅಂತ ಹೇಳಿ ನಾನು. ಮತ್ತು ರಿಕ್ಕಂಗೆ ಕಟ್ಟಬೇಕು ಅಂಥೇಳಿ ಮತ್ತು ಬಿಚ್ಚಿ ತೆಗೆದು ಅದು ಫ್ಲವರ್ದು ಒಂದು ಬಣ್ಣ ಸಿಗ್ತಾವಲ್ರಿ ಹಿಂಗೆ ಹಾಕಿಬಿಡುವ ಅದು ಹಾಕಿನಿ. ಅದು ಹೊಸಾದ ಇತ್ತನ ರಿಕ್ಕನ ಕೂತ್ಬಿಡ್ತೀರಿ. ಅದು UPನದು ಏನು ಹಾಕೋದು ಜರೋರು ತಿರ್ತಿರ್ಕಿಲ್ಲ ಹಂಗನ ಕೂತ್ಬಿಡ್ತು. ಮತ್ತು ಅದ್ರ ಸುತ್ತಲೂ ಅದು ಒಂಥರ ಗ್ಯಾಪ್ ಕಾಣಿಸಕತ್ತಿತ್ತನ ಹಂಗೆ ಒಂದು ವೈಟ್ದ ಮಲ್ಲಿ ಹೂವಿಂದ ಆರ್ಟಿಫಿಷಿಯಲ್ ಇರ್ತದಲ್ರಿ ಅದು ಒಂದು ಇತ್ತನ ಅದನ್ನೊಂದು ಹಾಕೀನಿ. ನಾ ಇಲ್ಲೇನು ಮೇಕಪ್ ಅಂತೂ ಏನು ಭಾಳ ಮಾಡತ್ತಿಲ್ರಿ. ಆಕೆ ಫುಲ್ ಡೇ ಎಲ್ಲ ಇಟ್ಕೋಕೆದಳನ ಸ್ವಲ್ಪ ಒಂದು ಕ್ರೀಮ್ ಅಷ್ಟು ಹಚ್ಚೀನಿ ಈಗ ಮುಖಕ್ಕೆ. ಮತ್ತು ಬಾಡಿ ಲೋಷನ್ ಏನೈತಲ್ರಿ ಅದನ್ನ ಒಂದು ಸ್ವಲ್ಪ ಗೋಣಿಗೆ ಬೆನ್ನಿಗೆ ಹಚ್ಚಾತೀನಿ, ಬೆನ್ನಿಗೆ ಮತ್ತು ಕೈಗೆ ಹಚ್ಚಾತೀನಿ. ಒಂದು ಕ್ರೀಮ ಮತ್ತು ಇದು ಸ್ವಲ್ಪ ಪೌಡ್ರ ಅಷ್ಟು ಬಿಟ್ಟರೆ ಮುಖಕ್ಕೆ ನಾ ಏನು ಬೇರೆ ಏನು ಹಚ್ಚಿಲ್ರಿ. ಇವಾಗ ಇದನ್ನು ಮ್ಯಾಚ್ ಮಾಡ್ಬೇಕಲ್ರಿ, ಜ್ಯುವೆಲರೀಸ್ ಏನದಾವಲ್ರಿ ಅದನ್ನೂ ಮಹಾರಾಷ್ಟ್ರ ಟೈಪನ ಮ್ಯಾಚ್ ಮಾಡಬೇಕು ಅಂತ ಹೇಳಿ
ಇಲ್ಲಿ ಒಂದು ಕುತ್ತಿಗೆಗೆ ಈ ಥರದ್ದು ಸರ ಆ ಕಡೆ ಜಾಸ್ತಿ ಹಾಕೋತಾರಲ್ರಿ. ಇದ್ರ ಬದಲಿ ಒಂದು ಟಿಕ್ಕೆ ಟೈಪ್ ಇರ್ತಾವಲ್ರಿ, ಅವು 3 ಕಾಳದ್ದು 3 ಲೈನ್ದು ಆ ಥರದ್ದು ಇತ್ತು. ಅದನ್ನು ಒಂದ್ಸಲ ಹಾಕ್ಕೊಂಡೇನಿ. ನಂಗೆ ಇದು ಬೇಡ ಆತನಕತ್ತೇಳ್ರಿ. ಸ್ವಲ್ಪ ಅದು ದಾರನೂ ಕೀಳಕ್ಕೆ ಬಂದಿತ್ತು, ಹರಿದಿರ್ದಿತ್ತು, ಬೇಡ ಆತನ. ಮತ್ತು ಇದು ಒಂದು ಮುತ್ತಿಂದ ಇತ್ತು ಅನ್ನೋಣ, ಅದನ್ನು ಹಾಕೇನ್ರಿ. ಮತ್ತು ಇಲ್ಲಿ ಒಂದು ಸಣ್ಣದು ಒಂದು ಪದಕಿಂದ ಸಣ್ಣ ಗುಂಡದ ಒಂದು ಸರ ಐತ್ರಿ, ಅದನ್ನೊಂದು ಹಾಕಿದ್ದೀನಿ. ಮತ್ತು ಇಲ್ಲಿ ಲಕ್ಷ್ಮೀ ಸರ ಅಂತ ಹೇಳ್ತಾರಲ್ರಿ, ಅದನ್ನು ಒಂದು ಹಾಕಿದ್ದೀನಿ. ಇಷ್ಟನ್ನು ಬೇರೆ ಏನೂ ಹಾಕಿಲ್ರಿ. ಮತ್ತು ಇದು ನಡ್ಪಟ್ಟಿಗೆ ಒಂದು ಸಣ್ಣ ಸ್ಟೋನದ ನಡ್ಪಟ್ಟಿ ಒಂದು ಹಾಕಿದ್ದೇನೆ ರೀ ಅಷ್ಟು. ಇದು ಒಂದು ಸ್ವಲ್ಪ ಮೇಲ್ಗಡೆ ಪೌಡ್ರ್ ಅಷ್ಟು ಹಚ್ಚಿ ಒಂದು ಸ್ಟಿಕ್ಕರ್ ಇಟ್ಬಿಟ್ರೆ ಅವಳು ಕೂಡ ರೆಡಿ ಆಗ್ತಾಳೆ ನೋಡ್ರಿ. ಅಕ್ಕಿ ತಾನ ಹಾಕೊಂಡಾಡ್ರಿ ಬಳಿ, ನಾ ಏನು ಹಾಕಿಲ್ಲ ಅವನ್ನ. ಇದು ಆ ಕಡೆ ಈ ಕಡೆ ಒಂದು ಇವು ಪಾಟ್ಲಿ ಅಂತ ಬರ್ತಾವಲ್ರಿ, ಅವನ್ನ ಹಾಕೊಂಡಾಳ. ಮತ್ತು ಅವು ಮದುವೆಯಾಗಿನೂ ನಮ್ಮ ಮನೆಗೆ ಮಗಳ ಮದುವೆ ಆಯ್ತಲ್ರಿ, ಆ ಮದುವೆಯಾಗಿನೂ ಬಳಿ ಇಟ್ಕೊಂಡಿಳು ಅವು ಗ್ರೀನ್ ಕಲರ, ಅವನಷ್ಟು ಹಾಕೊಂಡಾಳ. ಇಲ್ಲಿ ಒಂದು ಸ್ವಲ್ಪ ಲಿಫ್ಟಿಗೆ ಹಚ್ಚತ್ತೇನೆ ನೋಡ್ರಿ. ಈ ಥರ ಅದು ಅರ್ಧ ಚಂದ್ರಮ್ ಟೈಪ್ ಬರ್ತಾವಲ್ರಿ, ಮಹಾರಾಷ್ಟ್ರದಾಗ ಹಚ್ಕೋತಾರಲ್ಲ, ಆ ಥರದ್ದು ಸ್ಟಿಕ್ಕರ್ ಒಂದು ಹಚ್ಚಿಬಿಟ್ಟೆ ನೋಡ್ರಿ. ನಂಗೆ ಅಕ್ಕಿನ ಐಡಿಯಾ ಕೊಡತ್ತಿಳು, ಹಿಂಗೆ ಹಚ್ಚು ಮಮ್ಮಿ, ಹಿಂಗೆ ಹಚ್ಚು, ಹಿಂಗೆ ಮಾಡು, ಹಂಗೆ ಮಾಡು ಅಂತ ಹೇಳಿ. ಅವ್ರ ಫ್ರೆಂಡ್ಸ್ ಆಕಿನೂ ಮಾತಾಡ್ಕೊಂಡು ಬಂದಿರಲ್ರಿ. ಈ ಕಡೆ ಒಂದು ಸ್ವಲ್ಪ ಅಂದ್ರೆ ಚಿಕ್ಕೋಡಿ ಮಹಾರಾಷ್ಟ್ರದ್ದು ಸ್ವಲ್ಪ ಸನ್ನೆ ಆಗ್ತೈತಲ್ರಿ. ಈ ಕಡೆ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿ ಮರಾಠಿ ಹಿಂಗೆ ಇರ್ತಾರಲ್ರಿ, ಏನಂತಾರ್ರಿ ಅವ್ರಿಗೆ, ಮರಾಠ ಇರ್ತಾರಲ್ರಿ, ಅವರ ಜಾಸ್ತಿ ಅದಾರ. ಹಂಗನ ಒಬ್ಬಳು ನನ್ನ ಮಗಳಿಗೂ ಕ್ಲೋಸ್ ಫ್ರೆಂಡ್ ಅದಾಳ. ಆಕಿ ಮನೆಗತ್ತು ಹೋದಾಗ ಅವ್ರು ಇದು ಎಲ್ಲ ಗೊತ್ತೈತ್ರಿ ಆಕಿಗೆ ಒಂದು ಸ್ವಲ್ಪ. ಅದಕ್ಕೆ ಹಿಂಗೆ ಹಚ್ಚಬೇಡ, ಸ್ಟಿಕ್ಕರ್ ಹಿಂಗೆ ಹಚ್ಚು, ಅವ್ರು ಹಿಂಗೆ ಹಾಕ್ಕೊಂಡಿರ್ತಾರೆ, ಅವ್ರು ಹಿಂಗೆ ಹಾಕ್ಕೊಂಡಿರ್ತಾರೆ ಅಂತ ನನಗೆ ಹೇಳಕತ್ತಿಳ್ರಿ ಆಕಿ. ನನ್ನ ಮಗಳದ್ದು ಎಲ್ಲ ರೆಡಿ ಆಯ್ತು ನೋಡ್ರಿ. ಆಕಿನ ಬಿಟ್ಟ ನನ್ನ ಮಗಗೆ ಇದನ್ನ ಹಚ್ಚತೀನಿ ರೀ ಗಂಧ. ನನಗೆ ಅದು ಐಡಿಯಾನೇ ಇಲ್ಲರಿ, ಅದು ಹೆಂಗೆ ಹಚ್ಚಬೇಕು ಅಂತ ನಾನು ಸ್ವಲ್ಪ ಸರ್ಚ್ ಮಾಡಿ ನೋಡಿ ಹಚ್ಚಬೇಕಾಗಿತ್ತು. ನಾ ಇಲ್ಲಿ ಕೃಷ್ಣನ ಟೈಪ್ ಹಚ್ಚಿಬಿಟ್ಟಿನಿ ರೀ. ಅದು ಏನು ನಡೀತಿತ್ತು, ಆದ್ರೆ ಅವ್ರು ಬೇರೆ ಟೈಪ್ ಹಚ್ಕೋತಾರಲ್ರಿ, ಹಿಂಗೆ ಒಂದು ಸ್ವಲ್ಪ ಹಿಂಗೆ ರೌಂಡ್ ಹಚ್ಚಿ ತಳ ಒಂದು ಸ್ವಲ್ಪ ಹಿಂಗೆ ನೀರಿನ ಹನಿ ಬೀಳ್ತಿರ್ತೈತಲ್ರಿ ಸ್ಲೋ ಮೋಷನ್, ಆ ಟೈಪ್ನ ಹಚ್ಚಬೇಕಾಗಿತ್ತು. ನನಗೆ ಅದು ಇದು ಇಲ್ಲರಿ, ಅದು ಅಭಂಗ ಅದು ಹಿಂಗೆ ಸಿಗ್ತಾವಲ್ರಿ, ಬ್ಲ್ಯಾಕ್ ಕಲರು ಮತ್ತು ಕೇಸರಿ ಕಲರ್ ಅವನ್ನೆಲ್ಲ ಹಚ್ಚಬೇಕಾಗಿತ್ತು. ಕರೆ ಅವೆಲ್ಲ ನಮ್ಮ ಮನ್ಯಾಗ ಇದ್ರಿಗಿಲ್ಲ. ನಾನು ಏನು ಇರ್ತೈತಲ್ರಿ ಅದ್ರೊಳಗೆ ಮಾಡ್ಬೇಕಂತ ಹೇಳಿ ಇಷ್ಟನ್ನು ಹಚ್ಚಿಬಿಟ್ನಿ. ಮತ್ತು ಒಂದು ಕ್ಯಾಪ್ ಅಷ್ಟು ಕೊಟ್ಟಿನಿ ರೀ ಅವಂಗೆ. ಫೈನಲ್ ಆಗಿ ರೆಡಿ ಆದ್ಕೊಂಡು ಹಿಂಗೆ ಕಾಣತ್ತೀರಿ ನೋಡ್ರಿ. ಸರ್ಪ್ರೈಸ್ ಏನಂದ್ರೆ ರೀ, ನನ್ನ ಮಗನ ಕ್ಲಾಸ್ಮೇಟ್ಗಳೆಲ್ಲ ಸೇಮ್ ಡ್ರೆಸ್ ಹಾಕೊಂಡಿರಿ. ಮತ್ತು ಎಲ್ಲರೂ ಇದ್ದು ಅಲ್ರಿ ಗ್ಯಾದರಿಂಗ್, ನಾನು ಅವ್ರು ಎಲ್ಲರೂ ಕೂಡ ಸೇಮ್ ಆಗಿಬಿಟ್ಟಿರಿ ನೋಡ್ರಿ. ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಇಲ್ಲಿ ನನ್ನ ಕೆಲಸ ಮುಂದುವರ್ಸಿನಿ ನೋಡ್ರಿ. ಬಟ್ಟೆಗಳು ಭಾಳ ಇದ್ದು, ಅವ್ರ ಸ್ಕೂಲ್ ಡ್ರೆಸ್ ಎಲ್ಲ ಇದ್ದು ಅದನ್ನು ಸ್ವಲ್ಪ ಅವನ್ನ ಒಗ್ದು ಹಾಕಿ ನಾ ಸ್ವಲ್ಪ ಪ್ಯಾಟಾಗಿ ಹೋಗಿದ್ದೇನೆ ರೀ. ಸ್ವಲ್ಪ ಬ್ಯಾಂಕದ್ದು ಕೆಲಸ ಐತಿ, ಅಲ್ಲೊಂದು ಸ್ವಲ್ಪ ಪ್ರೊಸೀಜರ್ ಮಾಡೋದೈತ್ರಿ. ಅದ್ರ ಸಲುವಾಗಿ ಬ್ಯಾಂಕಿಗೆ ಕೂಡ ಹೋಗಿ ಬರಬೇಕು. ಮತ್ತು ಸ್ವಲ್ಪ ಫಾಲ್ ಎಲ್ಲ ಬೇಕಾಗ್ಯಾವ್ರಿ, ಸಾಡಿ ಹಚ್ಚೋ ಫಾಲ್ ಒಂದು ಸ್ವಲ್ಪ ಪಿಕೋ ಪಾಲ್ ಮಾಡುವಂಥ ಸಾಡಿ ಬಂದಿದ್ದು ರೀ. ಅವನ್ನೆಲ್ಲ ಮಾಡೋದಕ್ಕೋಸ್ಕರ ಫಾಲ್ ತರೋಕ್ಕಾಗಿನೂ ನಾನು ಪೇಟೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಹೊರಟಿದ್ದೆ ರೀ. ಬಟ್ಟೆ ತೊಳೆದು ಬಾಂಡೆ ತೊಳೆದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ಹೆಂಗೆ ಯಾವಾಗ ಯಾರು ಬರ್ತಾರೆ ಹೇಳಕ್ಕೆ ಬರಂಗಿಲ್ಲ ರೀ. ಸಾಡಿ ಕೊಡಕ್ಕೆ ಬರ್ತಾರೆ, ಒಯ್ಯಕ್ಕೆ ಬರ್ತಾರೆ. ಸ್ವಲ್ಪ ಮನೆ ಯಾವಾನತ್ತು ಕ್ಲೀನ್ ಇದ್ರೇ ಚಲೋ ಅಂತ ಹೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ತೊಳೆದು ಬಾಂಡೆ ತೊಳೆದು ನಾನು ಪ್ಯಾಟ್ಯಾಗ ಹೊಂಟೀನಿ ರೀ. ಯಾವನತ್ತು ಪೇಟೆಗೆ ಹೋಗ್ಬೇಕಾರೆ ಹಿಂಗೆ ಕಟ್ಕೊಂಡನ ಹೋಗ್ತೇನೆ ರೀ ಮುಖಕ್ಕನ. ಸ್ವಲ್ಪ ಗಾಳಿ ಧೂಳು ಜಾಸ್ತಿ ಇರ್ತೈತಿ ಮತ್ತು ಬಿಸಿಲು ಇರ್ತೈತಲ್ರಿ. ಮತ್ತು ಹಂಗೆ ಅವ್ರಿವರು ಭೇಟಿನೂ ಆಗ್ತಾರೆ. ಸುಮ್ಮನೆ ಬ್ಯಾಡ್ರಿ ನಡ್ಕೋತ ಯಾಕೆ ಬಂದಿರಿ ಹಂಗೆ ಹಿಂಗೆ ಸುಮ್ಮನೆ ಕ್ವಶನ್ ಕೇಳ್ತಾರೆ. ಸೊ ಬ್ಯಾಡ್ ಅಂಥೇಳಿ ಒಂದು ಸ್ವಲ್ಪ ಮುಖಕ್ಕೆ ಕಟ್ಕೊಂಡನ ಹೋಗ್ತಾರೆ. ಒಳಗೆ ಗ್ಲಾಸ್ ಜುಡ ಐತೆ ಹೋಗೋದಲ್ಲ. ಈ ಇದ್ರದ ಫಾಲ್ ಗ್ಲಾಸ್ ಕಳಿನ ಚಾಟ ಕಳಿನ ಕಳ ಚಾಟ ಮಾಡೋ ಸಂಗೀತ ಗ್ಲಾಸ್
ಒಂದೆರಡು ಸಾಡಿಗೆ ಫಾಲ್ ಬೇಕಾಗಿತ್ತು ರೀ, ಒಂದೆರಡು ಸಾಡಿಗೆ ಒಂದೆರಡು ಬ್ಲೌಸಿಗೆ ಅಸ್ತರ್ ಬೇಕಾಗಿತ್ತು. ಅದು ಅರ್ಜೆಂಟ್ ಇತ್ತು ಅನ್ನೋಣ ಅವನಷ್ಟು ತೊಗೊಂಡು ನಾನು ಹೊರಟೀನಿ ಬ್ಯಾಂಕಿನ ಕಡೆ. ಬ್ಯಾಂಕದ್ದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಂದ್ರೆ ಒಂದಿಟ್ಟು ಲೋನ್ದು ಪ್ರೊಸೀಜರ್ ಮಾಡೋದಿತ್ತು ರೀ. ಅದರ ಸಲುವಾಗಿ ನಾವು ಬ್ಯಾಂಕಿನ ಕಡೆ ಹೋದೇನಿ ರೀ. ಬ್ಯಾಂಕದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ರೀ. ಪೇಟೆಗೆ ಹೋಗಿ ಬನ್ನಿರಿ. ನಡ್ಕೊತ ಹೋಗಿದ್ಮೇಲೆ ಒಂದು ಸ್ವಲ್ಪ ಸುಸ್ತು ಅನಿಸ್ತು. ಒಂದಿಟ್ಟು ನೀರು ಕುಡ್ದು ಕೂತೀನಿ ರೀ. ಪೇಟೆಗೆ ಹೋಗ್ತಾನೆ ಒಬ್ಬರ ಟೀಚರ್ ಫೋನ್ ಹಚ್ಚಿರಿ, ಸ್ಕೂಲ್ ಕಡೆ ಬರ್ರಿ ಮತ್ತು ಅವರ ಟೀಚರ್ ಮಗಳದೇನೋ ಬ್ಲೌಸ್ ಹೊಲಿಯೋದಿತ್ತು ಅಂತ ತಂದಿದ್ರು. ಈ ಕಡೆ ಬರ್ರಿ ಅದನ್ನೊಂದು ಸಾಡಿ ಮತ್ತು ಬ್ಲೌಸ ಹೊಲಿದು ಕೊಡು ಅಂದ್ರೆ ಅಂತ ಹೇಳಿ ಕರೆದ್ರು. ಮತ್ತು ಆ ಕಡೆ ಸ್ಕೂಲ್ ಕಡೆ ಹೋಗಿ ಅಸ್ತರ್ ತೊಗೊಂಡು ಈ ಕಡೆ ಬನ್ನಿ ನೋಡ್ರಿ. ನಾನು ಆಗಲೇ ತೋರಿಸಿನಲ್ರಿ, ಅದಕ್ಕೆ ಇದೊಂದು ಅಸ್ತರ್ ತೊಗೊಂಡು ಮತ್ತೊಂದು 3 ಫಾಲ್ ತೊಗೊಂಡ್ರಿ. ಒಂದು 3 ಫಾಲ್ ತೊಗೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ದಾರ ತೊಗೊಂಡ್ರಿ. ಅದು ಸಾಡಿ ಒಳಗಿಂದ ಬ್ಲೌಸ್ ಕಟ್ ಮಾಡಿಟ್ಟಿದ್ರಲ್ಲ, ಆ ಸಾಡಿ ಒಳಗಿನ ಬ್ಲೌಸಿಗೆ ಮ್ಯಾಚ್ ಆಗುವಂಥ ಒಂದು ಅಸ್ತರ್ ತೊಗೊಂಡು ಈಗಷ್ಟು ಬನ್ನಿ ಸ್ವಲ್ಪ ಅರ್ಜೆಂಟ್ಲಿ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು. ಇವನ್ನ ಕಟ್ ಮಾಡಿ ಇದನ್ನ ಕಟ್ ಮಾಡಿ ಹೊಲಿಬೇಕು. ಸಾಡಿನ ಇದ್ರ ಸಾಡಿ ಇದಲ್ರಿ ಅದನ್ನು ಮತ್ತು ಅದನ್ನ ಸಾಡಿದು ಪಿಕೋಪಾಲ್ ಮಾಡಿಟ್ರೆ ಅದು ಒಂದು ಗಡ್ಡಿಗೆ ಹಚ್ಚಿದಂಗೆ ಆಗ್ತೈತ್ರಿ. ಅಂದ್ರೆ ಮಾಡಿ ಕ್ಯಾರಿ ಬ್ಯಾಗ್ ಹಾಕಿಟ್ರೆ ನಮ್ಮದು ಹುಡುಗರ ಮನೆಯಲ್ರಿ ತುಟ್ಟಿ ಸಾಡಿ ಇರ್ತಾವೆ, ಸ್ವಲ್ಪ ಜೋಪಾನ ಮಾಡಿ ಹುಡುಗರು ಇಲ್ದಾಗನ ಮಾಡಿ ಕ್ಯಾರಿ ಬ್ಯಾಗ್ನಾಗ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ತೇನೆ ನಾನು. ಸ್ವಲ್ಪ ನಮ್ಮ ಹುಷಾರ್ದಾಗ ನಾವು ಇರ್ಬೇಕ್ರಿ. ಮತ್ತು ಅವು ಏನಾರ ಡ್ಯಾಮೇಜ್ ಆದವು, ಏನಾರ ನಮ್ಮ ಸಣ್ಣ ಹುಡುಗರು ಏನಾರ ಮಾಡಿದ್ವು ಅಂದ್ರೆ ಅದ್ರದ್ದು ರೇಟ್ ಹಾಕಿ ಸಾಡಿ ಕೊಂಡು ಕೊಡುವಷ್ಟು ಕೆಪಾಸಿಟಿನೂ ಇರೋಂಗಿಲ್ಲ ರೀ. ಅದಕ್ಕೆ ನಮ್ಮ ಹುಷಾರ್ದಾಗ ನಾವು ಇರಬೇಕು. ಅದಕ್ಕೆ ಈಗ ಅದನ್ನ ಫಾಲ್ ಅಟ್ಟ ಹಚ್ಚಿ ಕೈಯೊಳಗೆ ಹಾಕಿಡ್ತೇನೆ ರೀ. ಇವತ್ತು ಸಂಜೆಗಡ್ಸೆ ಬ್ಲೌಸ್ ಕಟ್ ಮಾಡ್ತೀನಿ, ನಾಳೆದು ಹೊಲಿತೇನೆ ರೀ. ಇವತ್ತನ ಎಲ್ಲ ಅಂದ್ರೆ ಆಗಂಗಿಲ್ಲ ರೀ, ಅರ್ಜೆಂಟ್ನಾಗಂದ್ರೆ ಮತ್ತೆ ಏನಾರ ಆಗೋದು ಬೇಡ. ಇವತ್ತು ಸಾಡಿ ಪಿಕೋಪಾಲ್ ಮಾಡಿ ಕೈಯೊಳಗೆ ಹಾಕಿಡ್ತೀನಿ. ಬ್ಲೌಸ್ನ ಕಟ್ ಮಾಡಿಟ್ಟು ನಾಳೆ ಬೆಳಿಗ್ಗೆ ಸ್ಟಿಚ್ ಮಾಡ್ತೇನೆ ರೀ ಬ್ಲೌಸ್. 2 ಸಾಡಿ ಪಿಕೋಪಾಲ್ ಮಾಡಿ ನನ್ನ ಕೆಲಸನ ಮುಗಿಸ್ಕೊಬಿಟ್ಟೆ. ನನ್ನ ಮಕ್ಕಳಿಬ್ಬರು ಬಂದ್ರೆ ನೋಡ್ರಿ ಸ್ಕೂಲ್ದಿಂದ. ಮುಂಜಾನೆ ಹೆಂಗೆ ರೆಡಿಯಾಗಿ ಹೋಗಿಳಲ್ರಿ ಹಂಗನ ಉಳ್ದಾಳ ನೋಡ್ರಿ, ಏನೂ ಒಂಚೂರು ಇದು ಮಾಡ್ಕೊಂಡಿಲ್ಲ. ಚಂದಾಗಿತ್ತಂದ್ರ ಮಮ್ಮಿ ಸ್ವರ ತಂದಿರ ಆಕೀಗ ವಾಶ್ರೂಮ್ ಬರ್ದಿದ್ದ ಹೇಳಿ ಇದನ್ನ ತೆಗಿಯಕ್ ಬರವಲ್ದಾಗಿತ್ತು. ಮತ್ ಅವ್ರ ಮಮ್ಮಿ ಕಾಲ್ ಮಾಡ್ರು, ನಾ ಹೇಳಿದ್ನಲ್ಲ ನಾನು ತಗೊಂಡ್ಬರ್ತೇನೆ ಅಂತ ಹೇಳಿ ಅಕ್ಕಿನ ಕರ್ಕೊಂಡು ಹೋದ್ರ ಏನ್ ಡ್ರೆಸ್ ತರಲಿಲ್ಲ. ಅಕ್ಕಿನ ಮನೆಗೆ ಹೋದ್ಲು. ನನಗೂ ಹಂಗ ಹೇಳಕತ್ತೀರ, ಟೀಚರ್ ಐ ವೆಂಟ್ ಫಾರ್ ವಾಶ್ರೂಮ್, ದೇರ್ ವಾಸ್ ಸಿಸ್ಟರ್ ಐ ಹೆಲ್ಪ್ ಟು ಮೀ ಅಂತ. ಈ ಪ್ಯಾಂಟ್ ಹಾಕೋನಿ, ನನಗೆ ಇದು ಹಾಕೋಕ್ ಬರ್ಲಿಲ್ವೇಲ, ಅಲ್ಲಿ ಒಬ್ಬ ಚಕ್ಕ ಇದ್ದಿಲ್ಲ, ಅಲ್ಲಿ ಹೆಂಗಿತ್ತು ಹಂಗ ಹಾಕಿ ವಾಶ್ರೂಮ್ಗೆ ಹೋಗಿದ್ದಿ. ಅರ್ಜೆಂಟ್ ಬಂದಿದ್ವು ಎಲ್ಲ ಫಂಕ್ಷನ್. ಮಮ್ಮಿ ಗಾಡಿ ಎಲ್ಲ ಸುತ್ತಾಕ್ಷ ಹಿಂಗ ಕಾಲ್ ಸುಡಾತು. ಅಲ್ಲಿ ಗ್ರೌಂಡ್ನಾಗ ಓದಿದ್ರನ? ಗ್ರೌಂಡ್ ಅಲ್ಲ, ಅಲ್ಲಿ ರೋಡ್ ಬರ್ತಿರ್ಲಿಲ್ಲ, ನಮ್ಮ ಸ್ಕೂಲ್ ರೋಡ್ ಇರ್ಲಿಲ್ಲ. ನಾವು ಹೋಗ್ಬಿಟ್ಟು ಫುಲ್ ಎಲ್ಲ ಗಾಡಿಗಳು ನಡೆದಿತ್ತು. ಟೊಪ್ಪಿಗೆ ಹಾಕೊಂಡಿದ್ದಿ ನೋಡ್ಕೊತಿರ್ಲ ಹೊರದಿ ಚಿನ್ಯ ಟೊಪ್ಪಿಗೆ ಹಾಕೊಂಡೋನು ಹೆಂಗ್ ಕಾಣಿಸ್ತಿ? ಟೊಪ್ಪಿಗೆ ಹಾಕೊಂಡ್ ನೋಡು. ಬಿಡು ಬಿಡು. ಸಾನ್ವಿ ಚಂದಾಗಿ ಬಂದಿಳ, ಮಸ್ತಾಗಿ ಬಂದಿಳು ಎಲ್ಲ. ಇದನ್ನ ಹಾಕೊಂಡ್ ಬಿಂದಿ ಹಾಕೊಂಡ್ ನಿನ್ಗೊಂದು ಬಿಂದಿ ಹಾಕಿ ಕಳಿಸ್ಲಿಲ್ಲ ನೋಡು ತಲ್ಯಾಗ. ಸ್ವರ ಫೋಟೋ ತಕೊಂಡ್ರೇನ? ನಾವಿಬ್ರು ಅಷ್ಟೇ ತಕೊಂಡು ಲೇಟ್ ಆಗಿ ಬಂದ್ಲ, ನಾನು ಏನೋ ಒಂದು ಫೋಟೋ ತಕ್ಕೋತೇನೆ. ಅವ್ರು ಸಾನ್ವಿಗಳ ಮಮ್ಮಿ ಫೋಟೋ ಹೊಡೆದಾರಲ್ಲ, ಅವ್ರ ನಿಮ್ಮ ಅವಾಗಿದ್ದೇನಿ. ಅವಾಗ ನಾ ಬ್ಯಾಗ್ ಹಾಕೊಂಡ್ ಬರತ್ತೇನೆ, ತುಳಸಿ ಹಿಡ್ಕೊಂಡು ಫೋಟೋ ತಕ್ಕೊಳಕತ್ತೆ. ಯಾರ? ಸಾನ್ವಿ. ಅವ್ರ ಸ್ಟೇಟಸ್ ಇಟ್ಟಿರು ತಕ್ಕೊಂತಂದ್ರ ಮತ್ತೆ ತಕ್ಕೋಬೇಕಲ್ಲ. ಅವ್ರ ಸ್ಟೇಟಸ್ ಇಟ್ಟಿರು. ತನುನ್ ಯಾಕೆ ಕುಡಿಸ್ಕೊಂಡಿಲ್ಲ ಅತ್ತೆ ಅನ್ನಿ. ಓ ಟೊಪ್ಪಿಗೆ ಹಾಕೊಂಬಂದು ಎಷ್ಟು ಹೊಲಸು ಮಾಡಿದಿ ಟೊಪ್ಪಿಗೆ. ಇಲ್ಲೆಲ್ಲ ಇಲ್ವಾ? ಇಲ್ವಾ ಈ ಕಡೆ ಬಾ, ಕಾಣಿಸ್ತ. ಏನ್ ಬಾರ್ಸ್ಕೊತ ಹೋಗಿದ್ದಿ? ಏನ್ ಯಾರು ಕೊಟ್ರಿ ನಿಂಗೆ ಬಾರ್ಸಕ?
ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ರೀ. ಅಂದ್ರೆ ಶುಕ್ರವಾರ ಏನೆಲ್ಲ ಆಯಿತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ವಿಡಿಯೋಸ್ ನೋಡತ್ತಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ.